ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಕಳ್ಳಾಟ ಮತ್ತಷ್ಟು ಬಯಲಾಗ್ತಾ ಇದೆ. ಈ ದರ್ಶನ್ ಅಂಡ್ ಗ್ಯಾಂಗ್ನ ಕಳ್ಳಾಟ ಬಗೆದಷ್ಟು ಬಯಲಾಗ್ತಾ ಇದೆ. ಕೊಲೆ ಕೇಸನ್ನ ಮುಚ್ಚಿ ಹಾಕಲು ಯಾವ ರೀತಿಯಾಗಿ ಷಡ್ಯಂತ್ರವನ್ನು ಮಾಡಿದ್ರು, ಮಸಲತ್ತನ್ನ ಮಾಡಿದ್ರು ಅನ್ನೋ ಡೀಟೇಲ್ಸ್ ವೆಬ್ ಆಪ್ ಅನ್ನ ಬಳಸಿ ಡಿ ಅಂಡ್ ಗ್ಯಾಂಗ್ ನಿಂದ ಮಾತುಕತೆ ನಡೆದಿತ್ತು. ನಂತರ ಡೇಟಾವನ್ನ ನಿಷ್ಕ್ರಿಯಗೊಳಿಸಿರುವ ಕೇಡಿಗಳು ಪೊಲೀಸ್ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಹತ್ಯೆ ಆರೋಪಿಗಳ ಜನ್ಮ ಜಾಲಾಡಲು ಪೊಲೀಸರು ಸಜ್ಜಾಗಿದ್ದಾರೆ. ಆರೋಪಿಗಳ ಹೆಸರಿನಲ್ಲಿ ಹೊಸ ಸಿಮ್ ಕಾರ್ಡ್ ಖರೀದಿ, ನ್ಯಾಯಾಲಯದಿಂದ ಅನುಮತಿ ಪಡೆದಿರುವಂತಹ ಪೊಲೀಸರು ಸರ್ವಿಸ್ ಪ್ರೊವೈಡರ್ ಮೂಲಕ ಮತ್ತೆ ಸಿಮ್ ಆಕ್ಟಿವ್, ಮೊಬೈಲ್ ಡೇಟಾ, ಫೋನ್ ಕಾಲ್ ಮಾಹಿತಿಯನ್ನ ರಿಟ್ರೀವ್ ಮಾಡಲಿದ್ದಾರೆ. ಯಾರಿಗೆ ಕರೆ ಮಾಡಿದ್ರು, ಏನೇನ ಡಿಲೀಟ್ ಆಗಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಲಿದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಈ ಹತ್ಯೆ ಪ್ರಕರಣ ಬೆಳಕಿಗೆ ಬಂದ ನಂತರ ಈ ಗ್ಯಾಂಗ್ನ ದುಷ್ಕೃತ್ಯ ಹೇಗಿತ್ತು, ಕ್ರೌರ್ಯ ಹೇಗಿತ್ತು, ಪ್ರಕರಣವನ್ನ ಮುಚ್ಚಿ ಹಾಕಲು ಯಾವೆಲ್ಲ ರೀತಿಯ ಆಟಗಳನ್ನು ಆಡಿದ್ರು, ಎಲ್ಲವನ್ನ ಕೂಡ ಒಂದೊಂದಾಗೆ ಬಯಲಿಗೆಳೆದಿರುವಂತಹ ಪೊಲೀಸರು ಈ ಪ್ರಕರಣದಲ್ಲಿ ಮತ್ತಷ್ಟು ಅಡಗಿ ಹೋಗಿರುವಂತಹ ಸತ್ಯಗಳನ್ನ ಕೆದಕಲು ಮುಂದಾಗಿದ್ದಾರೆ. ಅದರಲ್ಲೂ ಕೂಡ ಮೊಬೈಲ್ ರಿಟ್ರೀವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಶ್ರಮವಹಿಸಿ ಒಂದಷ್ಟು ವ್ಯವಸ್ಥೆಗಳನ್ನ ಕೂಡ ಪೊಲೀಸ್ ಟೀಮ್ ಮಾಡಿಕೊಂಡಿದೆ. ದರ್ಶನ್ ಸೇರಿ 4 ಮೊಬೈಲ್ ರಿಟ್ರೀವ್ಗೆ ಸಿದ್ಧತೆ. 4 ಮೊಬೈಲ್ ರಿಟ್ರೀವ್ ಮಾಡೋದಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ. ಮಾಹಿತಿ ಸಂಗ್ರಹಕ್ಕೆ ಅನುಮತಿಯನ್ನ ಕೋರ್ಟ್ ಕೊಟ್ಟಿದೆ. ಪ್ರಕರಣದ A2 ದರ್ಶನ್, ಧನರಾಜ್, ವಿನಯ್, ಪ್ರದೋಷ್ ಮೊಬೈಲ್ ರಿಟ್ರೀವ್. ಈಗಾಗಲೇ ಆರೋಪಿಗಳ ಮೊಬೈಲ್ ಅನ್ನು ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ನಟ ದರ್ಶನ್ ಸೇರಿದಂತೆ ಎಲ್ಲರ ಮೊಬೈಲ್ ಜಪ್ತಿ ಮಾಡಿರುವ ಪೊಲೀಸರು ಪಂಚರ ಸಮಕ್ಷಮದಲ್ಲಿ ಮೊಬೈಲ್ ಸೀಸ್ ಮಾಡಿರುವಂತಹ ಪೊಲೀಸರು ಫೋನ್ ಕರೆ, ಚಾಟಿಂಗ್ ಸೇರಿದಂತೆ ಮಹತ್ವದ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಮೊಬೈಲ್ ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಪ್ರಕರಣದ ಕುರಿತು ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ. ಅವರು ಏನೆಲ್ಲ ಡೇಟಾ ಡಿಲೀಟ್ ಮಾಡಿದ್ದಾರೆ, ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಯಾರ ಜೊತೆಗೆ ಚಾಟಿಂಗ್ ಆಗಿದೆ, ಈ ಪ್ರಕರಣದ ಬಗ್ಗೆ ಮತ್ಯಾರೆಲ್ಲರ ಜೊತೆಗೆ ಈಗಾಗಲೇ ಬಂಧಿಸಿರುವಂತಹ ಮತ್ತು ಜೈಲು ಪಾಲಾಗಿರುವಂತಹ ಆರೋಪಿಗಳಿಂದ ಹೊರತುಪಡಿಸಿ ಚರ್ಚೆ ಆಗಿದೆ ಅನ್ನೋದರ ಕುರಿತು ಸತ್ಯಾಂಶ ಹೊರಬರಲಿದೆ.